ಜಯ ಏಕಾದಶಿಯು ಯಾವ ದಿನ ಬರುತ್ತದೆ? ಜಯ ಏಕಾದಶಿಯ ಮುಹೂರ್ತ ಯಾವಾಗ ಪ್ರಾರಂಭ ಹಾಗೂ ಯಾವಾಗ ಯಾವ ಮುಹೂರ್ತದಲ್ಲಿ ಅಂತ್ಯವಾಗುವುದು? ಜಯ ಏಕಾದಶಿಯ ಹಿನ್ನೆಲೆ, ಪ್ರಾಮುಖ್ಯತೆ, ಆಚರಣೆಯ ಸಂಪೂರ್ಣ ವಿವರ ನಿಮಗಾಗಿ ಈ ವಿಡಿಯೋದಲ್ಲಿ. ಮಾಘ ಮಾಸದ ಶುಕ್ಲ ಪಕ್ಷದ 11ನೆಯ ದಿವಸವೇ ಜಯ ಏಕಾದಶಿ. ಈ ದಿನ ಜಯ ಏಕಾದಶಿ ವ್ರತ ಆಚರಿಸುವವರು ಮಹಾವಿಷ್ಣುವನ್ನು ಪೂಜಿಸುತ್ತಾರೆ. ಮಹಾವಿಷ್ಣು ಈ ಭೂಮಿಯನ್ನು, ಇಲ್ಲಿನ ಚರಾಚರಗಳನ್ನು ಕಾಯುವವನು. ಜಯ ಎಂದರೆ ವಿಷ್ಣುವಿನ ವಾಸಸ್ಥಾನ, ವೈಕುಂಠದ ದ್ವಾರಪಾಲಕನ ಹೆಸರು. ಯಾವುದೇ ಏಕಾದಶಿಗಾದರೂ ಉಪವಾಸ ಆಚರಣೆ ಪ್ರಮುಖವಾದುದು. ಈ ದಿನವಿಡೀ ವಿಷ್ಣು ಭಕ್ತರು ಶ್ರೀಹರಿ ಎಂಬ ನಾಮಸ್ಮರಣೆ ಮಾಡುತ್ತಲೇ ಇರುತ್ತಾರೆ. ಬಹಳ ಕಟ್ಟುನಿಟ್ಟಾಗಿ ವ್ರತ ಆಚರಿಸುವವರಂತೂ ಏಕಾದಶಿಯ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ವಿಷ್ಣು ಶ್ಲೋಕಗಳನ್ನು ಹೇಳಿಕೊಳ್ಳುತ್ತಾರೆ. ಜಯ ಏಕಾದಶಿಯ ತಿಥಿ ಸಾಮಾನ್ಯವಾಗಿ ಹಿಂದೂ ಕ್ಯಾಲೆಂಡರ್ನಂತೆ 2 ಪಕ್ಷಗಳು ಸೇರಿ ಒಂದು ತಿಂಗಳಾಗುತ್ತದೆ. ಪ್ರತಿ ಪಕ್ಷದಲ್ಲೊಮ್ಮೆ ಏಕಾದಶಿ ಬರುತ್ತದೆ. ಅಂದರೆ ವರ್ಷಕ್ಕೆ 24 ಏಕಾದಶಿ ವ್ರತ ಆಚರಿಸಲಾಗುತ್ತದೆ. ಅಧಿಕ ಮಾಸವಿದ್ದಾಗ 26 ಏಕಾದಶಿಗಳು ಬರುತ್ತದೆ. ಅದರಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಜಯ ಏಕಾದಶಿ. ಜಯ ಏಕಾದಶಿಯು ಫೆಬ್ರವರಿ 19ರಂದು ಪೂರ್ವಾಹ್ನ 8 ಗಂಟೆ 50 ನಿಮಿಷ 24 ಸೆಕೆಂಡಿಗೆ ಪ್ರಾರಂಭವಾಗಿ 20ರಂದು ಪೂರ್ವಾಹ್ನ 9 ಗಂಟೆ 56 ನಿಮಿಷ 1 ಸೆಕೆಂಡಿಗೆ ಮುಕ್ತಾಯವಾಗುವುದು. ಸಾಮಾನ್ಯವಾಗಿ ಭಕ್ತರು ಏಕಾದಶಿಯಂದು ಸಂಪೂರ್ಣ ವ್ರತ ಆಚರಿಸುತ್ತಾರೆ. ಮಕ್ಕಳು, ಮಹಿಳೆಯರು ವೃದ್ಧರಾದರೆ ಸ್ವಲ್ಪ ಹಾಲು ಹಣ್ಣು ಸೇವಿಸಬಹುದು. ಏಕಾದಶಿಯ ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ, ಅಂದರೆ ಪ್ರಾತಃ ಕಾಲದಲ್ಲಿ ಉಪವಾಸ ಆಚರಣೆಗೆ ಅಂತ್ಯ ಹಾಡಿ ಆಹಾರ ಸೇವಿಸುತ್ತಾರೆ. ಹೀಗೆ ಉಪವಾಸ ಮುರಿಯುವ ಸಮಯಕ್ಕೆ ಪರಾಣ ಸಮಯ ಎನ್ನಲಾಗುತ್ತದೆ. ಈ ವ್ರತದ ಸಮಯದುದ್ದಕ್ಕೂ ವಿಷ್ಣುವಿನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಾರೆ. ವಿಷ್ಣುವಿನ ಪೂಜೆ, ನೈವೇದ್ಯ ಕೈಗೊಳ್ಳುತ್ತಾರೆ. ಕೆಟ್ಟ ಯೋಚನೆ, ಕೆಟ್ಟ ಮಾತಿಗೆ ಅವಕಾಶವಿಲ್ಲ. ಹೀಗಾಗಿ ಮನಸ್ಸಿಗೆ ಧ್ಯಾನದ ಫಲ ಸಿಗುತ್ತದೆ. ದೇಹದ ಜೀರ್ಣಾಂಗಗಳಿಗೆ ಕೊಂಚ ವಿಶ್ರಾಂತಿ ದೊರಕುತ್ತದೆ. ಜಯ ಏಕಾದಶಿಯ ವಿಶೇಷತೆ ಎಂದರೆ ಮಾಘ ಮಾಸವು ಶಿವನಿಗೆ ವಿಶೇಷವಾಗಿದೆ. ಇಂಥ ಸಂದರ್ಭದಲ್ಲಿ ಬರುವ ಏಕಾದಶಿ ವಿಷ್ಣುವಿಗೆ ಮೀಸಲಾಗಿದೆ. ಹಾಗಾಗಿ ಶಿವಭಕ್ತರು ಹಾಗೂ ವಿಷ್ಣುವಿನ ಭಕ್ತರೆಲ್ಲರೂ ಜಯ ಏಕಾದಶಿ ವಿಶೇಷವಾಗಿದೆ. ಮೊದಲೇ ಮಾಘ ಮಾಸ ಬಹಳ ಪವಿತ್ರವಾದುದಾಗಿದೆ. ಈ ತಿಂಗಳು ಭಕ್ತರು ಶಿವ ಹಾಗೂ ವಿಷ್ಣು ಇಬ್ಬರನ್ನೂ ಪೂಜಿಸುತ್ತಾರೆ. ಪವಿತ್ರ ನದಿಗಳಲ್ಲೇ ಸ್ನಾನ ಮಾಡುತ್ತಾರೆ. ಭೀಷ್ಮ ಏಕಾದಶಿ. ಮಹಾಭಾರತದಲ್ಲಿ ಭೀಷ್ಮನಿಗೆ ತಾನಿಷ್ಟಪಟ್ಟ ಸಮಯದಲ್ಲಿಯೇ ಸಾಯುವ ವರವಿತ್ತು. ಆತ ಜಯ ಏಕಾದಶಿಯ ದಿನವನ್ನು ತನ್ನ ಪ್ರಾಣಹರಣಕ್ಕಾಗಿ ಆಯ್ದುಕೊಂಡ. ಹಾಗಾಗಿ ಈ ದಿನಕ್ಕೆ ಭೀಷ್ಮ ಏಕಾದಶಿ ಎಂಬ ಹೆಸರು ಕೂಡ ಇದೆ. ಜಯ ಏಕಾದಶಿಯ ಪ್ರಾಮುಖ್ಯತೆ. ಜಯ ಏಕಾದಶಿಯ ವ್ರತ ಆಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಪದ್ಮಪುರಾಣ ಹಾಗೂ ಭವಿಷ್ಯ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಆಸಕ್ತಿದಾಯಕ ವಿಷಯವೆಂದರೆ ಸ್ವತಃ ಶ್ರೀಕೃಷ್ಣನೇ ಈ ವ್ರತದ ಪ್ರಾಮುಖ್ಯತೆಯನ್ನು ಪಾಂಡವರಾಜ ಯುಧಿಷ್ಠಿರನಿಗೆ ಹೇಳಿದ್ದಾನೆ. ಈ ವ್ರತ ಆಚರಣೆಯಿಂದ ಭಕ್ತರು ತಾವು ಪೂರ್ವಜನ್ಮದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳ ಹೊರೆಯಿಂದ ಕಳಚಿಕೊಳ್ಳುತ್ತಾರೆ. ಏಕಾದಶಿ ದಿನದ ಉಪವಾಸವು ಭಕ್ತರನ್ನು ಅವರ ತಪ್ಪಿನ ಶಿಕ್ಷೆಯಿಂದ ತಪ್ಪಿಸುತ್ತದೆ. ಇಷ್ಟೇ ಅಲ್ಲದೆ ಈ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಬಯಸುವವರು ಕೂಡ ಏಕಾದಶಿಯಂದು ಉಪವಾಸ ಆಚರಿಸಿ ವಿಷ್ಣುವಿನಲ್ಲಿ ಮೋಕ್ಷ ಬೇಡುತ್ತಾರೆ. ಬದುಕಿನ ನಂತರ ವೈಕುಂಠಕ್ಕೆ ತಮ್ಮನ್ನು ಕರೆಸಿ ಇರಿಸಿಕೊಳ್ಳುವಂತೆ ಮನಸಾರೆ ಪ್ರಾರ್ಥನೆ ಮಾಡುತ್ತಾರೆ. ಜಯ ಏಕಾದಶಿ ವ್ರತದ ಆಚರಣೆಯಿಂದ ವ್ಯಕ್ತಿಯು ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ. ಭಕ್ತನಿಗೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಒಂದು ದಿನದ ವ್ರತದಿಂದ